ಕರವೇ ನಡೆಸ್ತಿರ್ತಕ್ಕಂಥ ಹೋರಾಟ ಅಪರಾಧಿ ಹೋರಾಟಕ್ಕೆ ಇವಾಗ ನಮ್ಮ ರಕ್ಷಕ್ ಮಿಟ್ ಅವರು ಕೂಡ ಮುಂದೆ ಜಾಯ್ನ್ ಆಗಿದ್ದಾರೆ. ಅಪರಾಧಿ ಹೋರಾಟಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಇವತ್ತು ತ್ರಿಭಾಷಾ ನೀತಿಯನ್ನ ಜಾರಿಗೆ ತರಬೇಕು, ತ್ರಿಭಾಷಾ ನೀತಿ ಅಂದ್ರೆ ಹಿಂದಿ ಏರಿಕೆ ನಮಗೆ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಕರವೇ ಹೋರಾಟ ಮಾಡ್ತಾ ಇದೆ. ಆ ಒಂದು ಹೋರಾಟಕ್ಕೆ ರಕ್ಷಕ್ ಮಿಟ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಸ್ಕೊಂಡು ಶಾಲ್ ಹಾಕೊಂಡು ಯಾವುದೇ ಹೋರಾಟ ಮಾಡಿದ್ರು ಒಂದು ಖಂಡಿತ. ಇಷ್ಟು ವರ್ಷ ನಮ್ಮ ತಂದೆ ನಮಗಿದ್ರೆ ಇವತ್ತು ನಾವು ಇದು ಮೊದಲನೇ ಬಾರಿ ನಮ್ಮ ತಂದೆ ಹೋರಾಟಕ್ಕೆ ನಾನು ಬಂದವನು, ಅವ್ರ ಮಗ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ದೆ. ನಿಜವಾಗ್ಲೂ ಹಿಂದಿ ಸ್ಟಾಪ್ ಆಗ್ತದೆ. ಯಾಕೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತಂದ್ರೆ ಕನ್ನಡ ಯಾರಿಗೂ ಬರಲ್ಲ ಅಂತ ಹೇಳಿದವ್ರಿಗೆ ನಾವು ಅವರು ಒಂದು ಲ್ಯಾಂಗ್ವೇಜ್ಗೆ ಅಟ್ಯಾಚ್ ಆಗ್ತಿದ್ದೀವಿ ಅಂತಂದ್ರೆ ಅವ್ರು ನಮ್ಮ ಕಡೆ ಕರ್ಕೊಂಡು ನಾವು ಕನ್ನಡ ಹೇಳ್ಕೊಡ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕನ್ನಡ ಕಲಿತ್ರೆ ತುಂಬ ಉಪಯೋಗ ಆಗುತ್ತೆ. ಆದರೆ ಫ್ಯೂಚರಲ್ಲಿ ಪ್ರತಿಯೊಬ್ಬರು ಮಕ್ಕಳಿಗೆ ನಮ್ಮ ಜನರೇಷನ್ ಅದೆಲ್ಲ ಕಲ್ತ್ಕೊಂಡ್ ಬಂದಿದ್ದೀವಿ, ಓಕೆ ಅದನ್ನ ಪಾಸ್ ಆಗಿ ಬಂದಿದ್ದೀವಿ. ಆದರೆ ಬರೋ ಫ್ಯೂಚರ್ಗೆ ಒಂದು ರೂಟ್ ಆಗ್ಬೇಕು, ಒಂದು ಒಳ್ಳೆ ರೂಟ್ ಆಗ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಹಿಂದಿ ಮತ್ತೊಂದು ಲ್ಯಾಂಗ್ವೇಜ್ ಎಲ್ಲ ಬಿಟ್ಟು ಇಂಗ್ಲೀಷ್ ಎಲ್ಲ ಯೂಸ್ ಮಾಡೋದು ಬಿಟ್ಟು ಕನ್ನಡ ಉಪಯೋಗಿಸಿದ್ರೆ ಒಳ್ಳೆಯದು. ಸೊ ಇತ್ತೀಚೆಗೆ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಅಂದ್ರೆ ಹಿಂದಿ ಅಂದ್ರೆ ನಾರ್ತಿಗಳು ಹಿಂದಿ ನಮ್ಮ ಕನ್ನಡ ಭಾಷೆಗೆ ಮಾತಾಡದೇ ಇರೋದು ಅಥವಾ ಹಿಂದಿಯಿಂದ ಮಾತಾಡ್ತಾ ಇರೋದು ಈ ತರ ಒಂದು ಘೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕೆಲವು ಘಟನೆಗಳಾಗಿದೆ. ಸೊ ನೀವು ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕಾನೂನು ಜಾರಿ ತರಬೇಕು ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತಾರೆ? ಅಲ್ಲ, ಇದನ್ನ ಗೌರ್ಮೆಂಟ್ ಸೀರಿಯಸ್ ತಗೊಳ್ಳೇಬೇಕು ಸತ್ಯವಾಗಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವ್ದೋ ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಮತ್ತೊಂದಾಗುತ್ತೆ, ನಮ್ಮೂರ ಮೇಲೆ ಹೋಗ್ಬಿಟ್ಟು ಹಿಂದಿಯವರು ಕಿರ್ಚಾಡ್ತಾರೆ, ಬೇರೆ ಭಾಷೆ ಕಿರ್ಚಾಡ್ತಾರೆ, ಕೆಟ್ಟ ಭಾಷೆ ಇಟ್ಟಿದ್ದಾರೆ. ಇವತ್ತು ಯಾವ್ದೋ ಒಂದು ಜಸ್ಟ್ ವಿಡಿಯೋ ನೋಡಿದೆ, ಯಾರೋ ಒಂದು ಲೇಡಿ ಬಂದ್ಬಿಟ್ಟು ನಮ್ಮ ಪೊಲೀಸವ್ರಿಗೆ ಟ್ರಾಫಿಕ್ ಪೊಲೀಸವ್ರಿಗೆ ಬೈತಿರೋಂಥದ್ದು. ಅದು ನಿಜವಾಗ್ಲೂ ತಪ್ಪು. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಕರ್ನಾಟಕದಲ್ಲಿ ಇದೀವಿ ಅಂತ ಹೇಳಿದ್ರೆ ಇಲ್ಲೇ ತಿಂತಿದ್ದೀವಿ, ಇಲ್ಲೇ ಮಲಗ್ತಾ ಇದೀವಿ, ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಈಗ ಸಂಪಾದನೆ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಬೆಲೆ ಕೊಡ್ಬೇಕು. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಈ ತರ ಒಂದು ಜನಗಳೆಲ್ಲ ದಯವಿಟ್ಟು ಸ್ಟ್ರಿಕ್ಟಾಗಿ ಒಂದ್ಸಲ ರೂಲ್ ಮಾಡಿದಾಗ ಅವ್ರಿಗೊಂದು ಸೀರಿಯಸ್ನೆಸ್ ಬರುತ್ತೆ. ಯಾವ್ದಾದ್ರು ಬೇರೆ ಬೇರೆ ವಿಚಾರಗಳಿಗೆಲ್ಲ ತಗೊಂಡು ಬ್ರೇಕಿಂಗ್ ನ್ಯೂಸ್ ಅಂತ ಮಾಡ್ತೀರಲ್ಲ, ಅದೇ ತರ ಈ ಒಂದು ವಿಚಾರಗಳಿಗೆ ಬ್ರೇಕಿಂಗ್ ನ್ಯೂಸ್ ಮಾಡಿದಾಗ ಒಂದು ನ್ಯಾಯ ಸಿಗುತ್ತೆ. ಕರವೇ ಮಾಡ್ತಾ ಇರ್ತಕ್ಕಂಥ ಅಪರಾಧಿ ಹೋರಾಟಕ್ಕೆ ಕನ್ನಡಿ ಹೋರಾಟಕ್ಕೆ ನಾಳೆನೂ ಕೂಡ ನಡೀತಾ ಇರುತ್ತೆ. ದಯವಿಟ್ಟು ಎಲ್ಲ ಯೂತ್ಸ್ಗಳು ಕೂತುಗಳೆಲ್ಲ ಎಲ್ಲ ಸೌಂಡ್ ನೋಡ್ತಿದ್ದೆ, ವಯಸ್ಸಾಗಿರೋ ಎಲ್ಲ ಯೂತ್ಸ್ಗಳು ರೇಂಜ್ಗೆ ಸೌಂಡ್ ಮಾಡ್ತಿದ್ದಾರೆ ಅಂತಂದ್ರೆ ನಾವಿನ್ನ ಒಂದು 10 ಜನ ಯೂತ್ಸ್ಗಳು ಬಂದು ಸಪೋರ್ಟ್ ಮಾಡಿದಾಗ ಇವತ್ತು ಸ್ಟ್ರೆಂತ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಒಳ್ಳೇದಾಗಲಿ, ಕನ್ನಡ ಜಾಸ್ತಿ ಉಪಯೋಗಿಸಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.